ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಜೀವ ಮತ್ತು ಬಾಲ ಗಾಡಿನಲ್ಲಿ ಬರಬೇಕಾದ್ರೆ ಆ ಮಂತ್ರವಾದಿನ ನೋಡ್ತಾರೆ. ನೋಡಿ ಇವನೇ ತಾನೇ ಆ ಮಂತ್ರವಾದಿ, ನಮ್ಮ ಮನೆಗೆ ಬಂದು ರಚನನ ಮೇಲೆ ಹೇಳೋಗಿದ್ದು ಇವನೇ ಅಲ್ವಾ ಅಂತ ಅವ್ರಿಗೆ ಗೊತ್ತಾಗತ್ತೆ. ಆಗ ಅಲ್ಲಿ ರೋಡಲ್ಲಿ ನಿಂತ್ಕೊಳ್ಳಿ ಮಂತ್ರವಾದಿಯವರೇ, ನಾವು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಮಂತ್ರವಾದಿಗೆ ಗೊತ್ತಾಗತ್ತೆ ಇವರು ನಾನು ಮೊನ್ನೆ ಹೋಗಿದ್ದ ಮನೆಯವರಲ್ವಾ ಅಂತ. ನೋಡಿದ ತಕ್ಷಣ ಓಡೋದಕ್ಕೆ ಶುರು ಮಾಡ್ತಾನೆ. ಗುರ್ಯಾಕೆ ನಮ್ಮನ್ನು ನೋಡಿದ ತಕ್ಷಣ ಓಡೋಕ್ಕೆ ಶುರು ಮಾಡ್ತಾಯಿದ್ದಾರೆ ಅಂತ ಅವ್ರ ಹಿಂದೆ ಬಾಲ ಮತ್ತು ಜೀವ ಇಬ್ಬರು ಓಡೋದಕ್ಕೆ ಶುರು ಮಾಡ್ತಾರೆ. ಓಡ್ತಾ ಇರ್ಬೇಕಾದ್ರೆ ಅವ್ನು ಹೇಳ್ತಾನೆ, ಬಾಲ ನೀನು ಆ ಕಡೆಯಿಂದ ಬಾ, ನಾನು ಈ ಕಡೆಯಿಂದ ಬರ್ತೀನಿ ಅಂತ ಹೇಳಿ ಇಬ್ಬರು ಎರಡು ದಾರಿಯಿಂದ ಹೋಗಿ ಅವನ್ನ ಹಿಡಿತಾರೆ. ಹಿಡಿದು ಅವನ ಒಂದು ಜಲ್ಲಿಕಲ್ ದಾರ ಮೇಲಿಂದ ಬೀಳ್ತಾನೆ. ಬಿದ್ದಾಗ ಅವನ್ನ ಹಿಡ್ಕೊಂಡು ಕೇಳ್ತಾರೆ, ಏನು ನೀನು ಯಾಕೋ ಬಂದಿದ್ದೆ ನಮ್ಮ ಮನೆಗೆ, ಅದು ಆಫೀಸ್ದಲ್ಲಿ ಏನಕ್ಕೆ ಬಂದಿದ್ದೆ, ಯಾರು ಹೇಳಿದ್ದು ನಿಂಗೆ ಇದನ್ನೆಲ್ಲ ಮಾಡೋದಕ್ಕೆ ಅಂತ ಜೀವ ಕೇಳ್ತಾನೆ. ಆಗ ಮಂತ್ರವಾದಿ ಒಬ್ಬ ಹೆಂಗ್ಸ್ ಹೇಳಿದ್ದು, ಅವಳಿಗೋಸ್ಕರ ನಾನು ಬಂದಿದ್ದು ಮನೆಗೆ ಅಂತ ಹೇಳ್ತಾನೆ. ಹೆಂಗ್ಸ್ ಯಾರು ಹೇಳಿದ್ದು ನಿಂಗೆ ಇದನ್ನೆಲ್ಲ ಮಾಡೋದಕ್ಕೆ, ಯಾರು ಹೇಳಿದ್ದು, ರಚನೆನ ಟಾರ್ಗೆಟ್ ಮಾಡಿ ಮಾತಾಡೋದಕ್ಕೆ ಹೇಳಿದ್ದು ಯಾರು ಅಂತ ಜೀವ ಕೇಳ್ತಾನೆ. ಆಗ ಮಂತ್ರವಾದಿ ತುಂಬ ಸುಸ್ತಾಗಿರ್ತಾನೆ, ಓಡ್ಕೊಂಬಂದಿದ್ದಕ್ಕೆ ಜಲ್ಲಿಕಲ್ ಮುಟ್ಟಿನಿಂದ ಬಿದ್ದಿದ್ದಕ್ಕೆ ಸುಸ್ತಾಗಿರ್ತಾನೆ. ಆ ಸುಸ್ತಾಗಿರೋದಕ್ಕೆ ನೀರು ಕೊಟ್ಟು ಅವನು ಹೇಳ್ತಾನೆ, ಅವ್ರಿಗೆ ನಿನ್ನ ಪ್ರಾಣ ಬೇಕಂತೆ, ಅವಳಿಗೆ ನಿನ್ನ ಪ್ರಾಣ ಅಲ್ಲದೆ ನಿನ್ನ ಹೆಂಡತಿ ಪ್ರಾಣ ಕೊಡಬೇಕಂತೆ, ಹಾಗಾಗಿ ಅವ್ರು ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾನೆ. ಫಸ್ಟು ಅದು ಹೆಂಗಸು ಯಾರು ನಿಂಗೆ ಹೇಳಿದ್ದು ಅದನ್ನು ಹೇಳು ಅಂತ ಕೇಳ್ತಾನೆ. ಆಗ ಅವನು ಎಷ್ಟು ಹೇಳಿದ್ರು ಹೇಳೋ ಅಷ್ಟರಲ್ಲಿ ಅವನು ಜ್ಞಾನ ತಪ್ಪಿ ಹಾಗೆ ಬಿದ್ದೋಗ್ತಾನೆ. ಆಗ ಜ್ಞಾನ ತಪ್ಪಿ ಬಿದ್ದಾಗ ಬಾಲ, ಇದೇನೋ ಇವನು ಜ್ಞಾನ ತಪ್ಪಿ ಬಿದ್ದೋದ, ನೀರು ಹಾಕ್ತೀನಿ ಅಂತ ಹೇಳಿ ನೀರು ಹಾಕ್ತಾನೆ. ನೀರು ಹಾಕಿದ್ರು ಅವ್ನಿಗೆ ಎಚ್ಚರ ಆಗೋದಿಲ್ಲ. ಅವನ್ನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾರೆ. ಇಲ್ಲಿ ರಚನಾ ಮತ್ತು ಕೃಷ್ಣ ಇಬ್ಬರು ಕೆಲಸದವ್ಳನ್ನ ವಿಚಾರಿಸ್ಕೊಳ್ಳೋಕ್ಕೆ ಅಂತ ಬರ್ತಾರೆ. ಇಲ್ಲಿ ರಚನಾ ಅವಳದೇ ಆದ ರೀತಿಯಲ್ಲಿ ಅವಳೇನೋ ಒಂದು ಪರೀಕ್ಷೆನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ತನಿಖೆ ಮಾಡಬೇಕಾದ್ರೆ ಅವಳು ಕೇಳ್ತಾಳೆ, ಈ ಮನೆಗೆ ಬಂದು ನೀವು ಎಷ್ಟು ವರ್ಷ ಆಯಿತು, ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೂ ಮುಂಚೆ ನಿಮ್ಮ ಕೈ ಹೇಗಿದೆ ಮೇಡಮ್ ಅಂತ ಕೇಳಿದಾಗ, ನನ್ನ ಕೈ ಇನ್ನೇನು ಸರಿ ಹೋಗ್ಬೋದು, ಡಾಕ್ಟ್ರು ಬಂದು ಇವತ್ತು ಏನಾಗುತ್ತೆ ಅಂತ ಹೇಳ್ತಾಳೆ. ಆಗ ನಾನು ಈ ಮನೆಗೆ ಬಂದು ಒಂದು 5 ವರ್ಷ ಆಗಿರ್ಬೋದು ಅಂತ ಹೇಳ್ತಾಳೆ. ಆಗ ಕೃಷ್ಣ ತಪ್ಪಾದ ಉತ್ತರ ಅಂತ ಹೇಳ್ತಾಳೆ. ಆಗ ಸರಿಯಾಗಿ ಹೇಳಿ ನೀವು ಎಷ್ಟು ವರ್ಷ ಆಯಿತು ಇಲ್ಲಿ ಬಂದು ಅಂತ. ಒಂದು 7-8 ವರ್ಷ ಆಗಿರ್ಬೋದು ಅಮ್ಮವ್ರಿಗೆ, ಹಂಗಿರ ನೆನಪಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರಚನಾ ಅವಾಗ ಕೃಷ್ಣ ಹೇಳ್ತಾಳೆ ಸರಿ ಅಂತ ಹೇಳ್ತಾಳೆ. ಆಗ ರಚನಾ ಕೇಳ್ತಾಳೆ, 7-8 ವರ್ಷ ಆದರೆ ಜೀವ ಅವ್ರ ಈ ಮನೆಯಿಂದ ಬರಬೇಕಾದ್ರೆ ಏನು ಕಾರಣ ಅಂತ ನಿಮಗೆ ಗೊತ್ತಿರುತ್ತಲ್ಲ ಅಂತ ಕೇಳ್ತಾಳೆ. ಅದೊಂದು ವಿಷಯ ಬಿಟ್ಟು ನಂಗೆ ಬೇರೆ ಏನಾರು ಹೇಳಿ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿ ಸರಿಯಾದ ಸಮಯಕ್ಕೆ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಟ್ರೀಟ್ಮೆಂಟ್ನ ಡಾಕ್ಟ್ರು ಕೊಡ್ತಾರೆ. ಡಾಕ್ಟ್ರು ಎಲ್ಲ ಚೆಕಪ್ ಮಾಡಿ ಅವನು ಉಸಿರಾಡ್ತಾ ಇರೋದನ್ನು ನೋಡಿ ಹೊರಗೆ ಬರ್ತಾರೆ. ಹೊರಗೆ ಬರೋಕ್ಕೂ ಮುಂಚೆ ಇಲ್ಲಿ ಜೀವ ಮತ್ತು ಬಾಲ ಅವ್ನು ಹೆಂಗಾದ್ರೂ ಮಾಡಿ ಹುಷಾರಾಗಬೇಕು, ಅವನು ಹುಷಾರಾದ್ರೇ ನಮಗೆ ಅದು ಹೆಂಗಸು ಅನ್ನೋದು ನಮಗೆ ಗೊತ್ತಾಗೋದು, ಇಲ್ಲ ಅಂತಂದರೆ ಏನೂ ಗೊತ್ತಾಗೋದಿಲ್ಲ ಅಂತ ಜೀವ ಬಾಲನ ಹತ್ರ ಹೇಳ್ತಿರ್ತಾನೆ. ಇಲ್ಲಿ ಆ ಮಂತ್ರವಾದಿ ಉಸಿರಾಡ್ತಾ ಇರ್ಬೇಕಾದ್ರೆ ಡಾಕ್ಟ್ರು ಬಂದು ಹೊರಗಡೆ ಹೇಳ್ತಾರೆ, ನೀವು ಕರ್ಕೊಂಬಂದಿದ್ದು ಸರಿಯಾದ ಸಮಯಕ್ಕೆ ಕರ್ಕೊಂಬಂದಿದ್ದೀರಾ, ಆ ಕರ್ಕೊಂಬಂದಿದ್ದಕ್ಕೆ ಅವ್ರಿಗೆ ಪ್ರಾಣಕ್ಕೆ ಏನೂ ಅಪಾಯ ಆಗಿಲ್ಲ. ಸೊ ಅವರು ಉಸಿರಾಡ್ತಾ ಇದ್ದಾರೆ, ಅವ್ರಿಗೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಲೈಟಾಗಿ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ನಾವು ಇಮ್ಮಿಡಿಯೇಟಾಗಿ ಅವ್ರ ಹತ್ರ ಮಾತಾಡಬೇಕು, ಯಾಕೆ ಅಂತಂದರೆ ನಮ್ಮ ಮನೇಲಿ ಒಂದು ಸ್ವಲ್ಪ ಆಗಬೇಕಾಗಿರೋದನ್ನು ಅವರು ಸುಳ್ಳು ಹೇಳಿದ್ದಾರೆ, ಅದು ಯಾರು ಹೇಳಿದ್ದು ಅನ್ನೋದನ್ನ ನಾವು ತಿಳ್ಕೋಬೇಕು ಅಂತ ಡಾಕ್ಟರ್ ಹತ್ರ ಕೇಳ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ಅವ್ರನ್ನ ಮೆತ್ತು ಕೇಳಿ, ನಿಧಾನವಾಗಿ ಕೇಳಿ, ತುಂಬ ಗಾಬರಿ ಮಾಡಿ ಕೇಳಬೇಡಿ ಅಂತ ಹೇಳ್ತಾರೆ. ಆಗ ಜೀವ ಹೇಳ್ತಾನೆ, ಡಾಕ್ಟರ್ ನೀವು ನಮ್ಮ ಜೊತೆ ಬನ್ನಿ ಅಂತ ಹೇಳಿ ಡಾಕ್ಟರ್ನ ಕರ್ಕೊಂಡು ಹೋಗ್ತಾರೆ. ಆಗ ಡಾಕ್ಟರ್ ಒಳಗೆ ಹೋಗಿ ನೋಡೋಷ್ಟರಲ್ಲಿ ಅವ್ನಿಗೆ ಹಾಕಿದ ಮಾಸ್ಕ್ ಕೆಳಗೆ ಬಿದ್ದಿರುತ್ತೆ. ಆಗ ಮೀಟ್ರನ್ನ ನೋಡ್ತಾರೆ, ಮೀಟ್ರಲ್ಲಿ ಆಲ್ರೆಡಿ ಅವನಿಲ್ಲ ಅನ್ನೋದು ತೋರಿಸ್ತಿರುತ್ತೆ. ಆಗ ಡಾಕ್ಟ್ರು ಪ್ರೈಮರಿ ಚೆಕ್ ಮಾಡಿದಾಗ ರಜವನ ಹತ್ರ ಹೇಳ್ತಾರೆ, ಅವನು ಸತ್ತೋಗಿದ್ದಾನೆ ಅಂತ ಹೇಳ್ತಾರೆ. ಆಗ ನರ್ಸ್ನ ಕರೆದು, ನರ್ಸ್ ಇಲ್ಲಿದ್ದು ಪೇಷಂಟ್ನ ನೋಡ್ಕೊಳ್ಳೋದು ಬಿಟ್ಟು ನೀವು ಎಲ್ಲೋಗಿದ್ರಿ ಅಂತ ಕೇಳ್ತಾನೆ. ಆಗ ನರ್ಸ್ ಹೇಳ್ತಾಳೆ, ಏನೋ ಎಮರ್ಜೆನ್ಸಿ ಇದೆ ಅಂತ ಒಂದು ಲೇಡಿ ಬಂದು ನನ್ನ ಹೊರಗೆ ಹೋಗೋದು ಕೇಳಿದ್ಲು, ಹಾಗಾಗಿ ನಾನು ಹೋದೆ ಅಂತ ಹೇಳ್ತಾಳೆ. ಆಗ ಜೀವನ ನೆನಪು ಮಾಡ್ಕೋತಾನೆ, ನಾವು ಬರಬೇಕಾದ್ರೆ ಒಬ್ಳು ಹೆಂಗಸು ಬಿಳಿ ಸೀರೆ ಉಟ್ಕೊಂಡು ಮೆಟ್ಲು ಹೊತ್ಕೊಂಡು ಹೋಗ್ತಾಯಿದ್ದಲ್ಲ, ಅದು ಅವಳೇ ಅಂತ ಅನಿಸುತ್ತೆ ಅಂತ. ಆಗ ಇಮಿಡಿಯೇಟಾಗಿ ಅವಳನ್ನ ಹುಡುಕಬೇಕು, ಬಾಲ ಹೋಗಿ ಹೊರಗಡೆ ಹುಡ್ಕೋಣ ಅಂಥೇಳಿ ಹೊರಗಡೆ ಹುಡ್ಕೋದಕ್ಕೆ ಹೋಗ್ತಾರೆ. ಇಲ್ಲಿ ರಾಣ ಅವನ ಕಂಪ್ನಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಅಂತ ಪ್ರಾಕ್ಟೀಸ್ ಮಾಡ್ತಾಯಿರ್ತಾನೆ. ಅದನ್ನು ಮಾಡಿದಾಗ ರಾಣ ಮಾಡಿದ್ದನ್ನು ನೋಡಿ ಕಪಿಲ್, ಅಣ್ಣ ತುಂಬ ಚೆನ್ನಾಗಿ ಮಾಡಿದೆ ಅಣ್ಣ ಅಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ರಚನಾ ಮತ್ತು ಕೃಷ್ಣ ಆ ಜಾಗಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ನಿಮ್ಮ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ, ಮಾವನ ಕಂಪ್ನಿಗೆ ಒಂದು ಆ್ಯಡ್ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ.
ಹೌದು ಸೂಪರ್ ಸ್ಟಾರ್ ಅಂತ ರಾಣ ಹೇಳ್ತಾನೆ. ಆಗ ಕೃಷ್ಣ ನಗೋದಕ್ಕೆ ಶುರು ಮಾಡ್ತಾಳೆ. ನಗ್ತಾ ಹೇಳ್ತಾಳೆ, ನಿಮ್ಮ ಮ್ಯಾಡ್ ಒಳ್ಳೆ ಅಂಕಲ್ ಥರ ಇದೆ, ಯಂಗ್ಸ್ಟರ್ಸಾಗಿ ಮಾಡಬೇಕು ಅಂತ ಅವಳ ಅರ್ಥದಲ್ಲಿ ಹೇಳ್ತಾಳೆ. ಆಗ ರಚನಾ ಕೂಡ ಅದನ್ನೇ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಳೆ, ಈಗಿನ ಕಾಲದ ಜನಕ್ಕೆ ಅವ್ರು ಅಟ್ರಾಕ್ಟಿವ್ ಆಗಿ ಅವ್ರಿಗೆ ಮಾಡೋದಂಥದ್ದು ಇರಬೇಕು ಅಂತ ಹೇಳೋಕ್ಕೆ ಬಂದಾಗ ಕಪಿಲ್ ಕೃಷ್ಣಂಗೆ ಬೈಯೋದಕ್ಕೆ ಬರ್ತಾನೆ. ಆಗ ಯಾಕೆ ಬೈತಾಯಿದ್ದೀರಿ ಅವಳಿಗೆ, ಅವಳು ಹೇಳಿದಲ್ಲಿ ತಪ್ಪೇನಿದೆ, ಈಗಿನ ಜನರಿಗೆ ಆಕರ್ಷಕವಾಗಿರುವಂಥ ಆಭರಣ ಬೇಕಿರೋದು, ಹಾಗಾಗಿ ನಾವು ಈ ಥರ ಮಾಡಿದ್ರೆ ಅವ್ರು ಯಾರು ಬಂದು ತೊಗೊಳ್ಳೋದಿಲ್ಲ, ಇದಕ್ಕೆ ನಾನು ಬೇರೆ ಉಪಾಯ ಹೇಳ್ತೀನಿ ಅಂತ ಉಪಾಯ ಹೇಳ್ತಾಳೆ. ಆಗ ರಾಣ ಹೇಳ್ತಾನೆ, ಸೂಪರ್ ಸ್ಟಾರ್ ನೀವು ಕೊಟ್ಟಿದ್ದ ಐಡಿಯಾಗೆ ನಮಸ್ಕಾರ, ನೀವು ಹೇಳಿದ್ದನ್ನು ನಾನು ತೊಗೋತೀನಿ, ಇಲ್ಲ ನಾನು ಹೇಳ್ದಂಗೆ ನಾನು ಮಾಡ್ತೀನಿ, ನೀವೇನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರಚನೆ ಹೇಳ್ಬೇಕಂತ ಅನ್ನಿಸ್ತು, ಹೇಳಿದೆ ಅಂತೇಳಿ ಅಲ್ಲಿಂದ ಹೊರಡ್ತಾಳೆ. ಆಗ ರಾಣ ಹೇಳ್ತಾನೆ, ಸೂಪರ್ ಸ್ಟಾರ್ ಹೇಳಿದ್ದು ಕರೆಕ್ಟಾಗೇ ಇದೆ, ನಾವು ಇದನ್ನೇ ಮಾಡೋಣ ಅವ್ರು ಹೇಳ್ದಂಗೆ ಅಂತ ಕಪಿಲ್ ಹತ್ರ ಹೇಳ್ತಾಳೆ. ಇಲ್ಲಿ ಜೀವ ಹಾಸ್ಪಿಟ್ಲ್ ವಾರ್ಡಿಂದ ಆಚೆ ಬಂದು ಅವನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಈ ಹೆಂಗೋ ಬರೋದಕ್ಕೆ ಸಾಧ್ಯ, ನಾವು ಬಂದು ಅವನ್ನ ಮಾತಾಡೋಷ್ಟರಲ್ಲಿ ಅವನ್ನ ಸಾಯಿಸೇ ಬಿಟ್ಲಲ್ಲ ಇವಳು ಅಂತ ಹೇಳಿ ಬಾಲ ಮತ್ತು ಜೀವ ಹುಡ್ಕೋದಕ್ಕೆ ಹೊರಡ್ತಾರೆ. ಹೊರಗಡೆ ಬಂದು ಹುಡುಕ್ತಾ ಇದ್ದಾಗ ಅವಳು ಎಲ್ಲೂ ಇರೋದಿಲ್ಲ. ಹಂಗೆ ಜೀವ ಹೇಳ್ತಾನೆ, ಇಷ್ಟು ತನಕ ಅವಳು ಇರೋದಿಲ್ಲ ಬಿಡು, ಅವಳು ಹೊರಟೋಗಿರ್ತಾಳೆ, ನಾವು ಒಂದು ಕೆಲಸ ಮಾಡೋಣ, ಈ ಹಾಸ್ಪಿಟಲಲ್ಲಿ CCTV ಕ್ಯಾಮ್ರಾ ಇದ್ದೇ ಇರುತ್ತೆ, ಆ CCTV ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ, ಸೊ ಅವಳು ಯಾರು ಅನ್ನೋದನ್ನ ಆ CCTV ಕ್ಯಾಮ್ರಾದಲ್ಲಿ ಹುಡುಕ್ಬೋದು ಅಂತ ಬಾಲಂಗೆ ಹೇಳ್ತಾನೆ. ಬಾಲ ಹೌದು ಬಾ ಹೋಗೋಣ ಅಂತೇಳಿ ಇಬ್ಬರು CCTV ಕ್ಯಾಮ್ರಾನ ಹುಡ್ಕೋದಕ್ಕೆ ಅಂತ ಒಳಗೆ ಮತ್ತೆ ಹೋಗ್ತಾರೆ. ಇಲ್ಲಿ ರಚನಾ ಕೋಪ ಮಾಡ್ಕೊಂಡಿರ್ತಾಳೆ. ಆಗ ಕೃಷ್ಣ ಕೇಳಿದ್ದಕ್ಕೆ ರಚನೆ ಹೇಳ್ತಾಳೆ, ಇವ್ರು ಇಷ್ಟೊತ್ತು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಅಂತ. ಅದನ್ನು ಕೇಳಿಸ್ಕೊಂಡು ದೇವಿ ಬರ್ತಾಳೆ. ದೇವಿ ಬಂದಾಗ ಹೇಳ್ತಾಳೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲೊಬ್ಬರು ಗುರುಗಳಿದ್ದಾರೆ, ಅವರ ಮಾತನ್ನ ಕೇಳಿದೆ ನಂಗೆ ಸಮಾಧಾನ ಆಗ್ಬೋದು ಅನ್ನೋ ಕಾರಣಕ್ಕೆ ಹೋಗಿದ್ದೆ, ಅವರು ಏನೇನೋ ಹೇಳಿದ್ರು, ಬಟ್ ನಂಗೆ ಅದನ್ನೆಲ್ಲ ನಿಮ್ಗೆ ಹೇಳಿ ನಿಮಗೆ ಬೇಜಾರು ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ದೇವಿ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾಳೆ, ನಾನು ಸೂಪರ್ ಅತ್ತೆ ನೀವು ಅಂತ ಹೇಳ್ತಾಳೆ. ಆಗ ಅವಳು ದೇವಿ ಖುಷಿಯಾಗಿ, ನಮ್ಮ ಮನೇಲಿ ಇರೋರೆಲ್ಲರೂ ಚೆನ್ನಾಗಿರಬೇಕು ಅಂತಾನೆ ನಾನು ಬಯಸೋದು, ಅದು ಬಿಟ್ಟರೆ ನನಗೇನು ಬೇಕಿಲ್ಲ, ಅವ್ರು ಏನು ಹೇಳ್ತಾರೋ ಅದನ್ನು ಮಾಡೋಣ, ಅವ್ರು ಹೇಳೋದೊಂದು ಪರಿಹಾರ ಇದೆ ಅದನ್ನು ಮಾಡಬೇಕು ಅಂತ ಹೇಳ್ತಾಳೆ. ಅದೇ ದೇವಿ ಹೇಳ್ತಾಳೆ, ನಿಮ್ಮನ್ನ ಈ ಪರಿಸ್ಥಿತಿಲಿ ನೋಡೋದಕ್ಕೆ ನನಗೆ ಇಷ್ಟ ಆಗ್ತಾಯಿಲ್ಲ, ಅವ್ರಿಗೆ ಕುಂಕುಮ ಕೊಟ್ಟಿದ್ದಾರೆ, ಅದನ್ನು ನಾನು ಹಣೆಗೆ ಹಚ್ಕೊಂಡ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಾಳೆ. ಆ ಕುಂಕುಮನ ಅವಳೇ ರಚನೆಗೆ ಹಣೆಗೆ ಹಚ್ತಾಳೆ. ಆಗ ಕೃಷ್ಣ ನನಗೆ ಅಂತ ಹೇಳಿದಾಗ ಕೃಷ್ಣಗೂ ಹಚ್ತಾಳೆ. ಆಗ ನೀನು ನನ್ನ ಸೂಪರ್ ಅತ್ತೆ, ಗುಡ್ ಅತ್ತೆ ಅಂತ ಹೇಳ್ತಾಳೆ. ಆಗ ದೇವಿಗೆ ಖುಷಿಯಾಗತ್ತೆ. ಸರಿ ಅದಕ್ಕೆ ನಾನು ಬರ್ತೀನಿ, ನೀವು ಹುಷಾರು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾಳೆ. ಸರಿ ಅಂತ ಅಲ್ಲಿಂದ ಹೊರಡ್ಬೇಕಾದ್ರೆ ಕೃಷ್ಣ ನಗ್ತಾ ಇರ್ತಾಳೆ, ಅವಳು ಅಲ್ಲಿಂದ ಹೊರಡ್ತಾಳೆ. ಇಲ್ಲಿ CCTV ಕ್ಯಾಮ್ರಾನ ನೋಡೋದಕ್ಕೆ ಶುರು ಮಾಡ್ತಾರೆ. ಡಾಕ್ಟರ್ ಇದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೋಡು, ಹಾಗೆ ICU ವಾರ್ಡಲ್ಲಿರುವಂಥ ವೀಡಿಯೋ ತೆಗಿ ಅಂತ ಹೇಳ್ತಾನೆ. ICUನಲ್ಲಿ ವೀಡಿಯೋನ ತೆಗೆದಾಗ ಅದರಲ್ಲಿ ವೀಡಿಯೋದಲ್ಲಿ ICUನಲ್ಲಿರೋದು ತೋರಿಸ್ತಾರಲ್ಲ, ಯಾಕೆ ಅಂತಂದರೆ ಅವಳು ಜಾಮರ್ನ ಹಾಕಿ ಅಲ್ಲಿ ಬರಬೇಕಾದ್ರೆ CCTV ರೆಕಾರ್ಡಿಂಗ್ನ ಸ್ಟಾಪ್ ಮಾಡಿರ್ತಾಳೆ. ಆದರೆ ಅವಳು ICUಗೆ ಹೋಗೋ ಮುಂಚೆದು ವೀಡಿಯೋನ ನೋಡ್ತಾರೆ. ಅದರಲ್ಲಿ ಅವಳು ICU ಒಳಗೆ ಹೋಗ್ಬೇಕಾದ್ರೆ ರಿಸೆಪ್ಷನಿಂದ ಮುಂದೆ ಹೋಗಬೇಕಿರೋಂಥದ್ದು ಕಾಣಿಸುತ್ತೆ. ಆಗ ಅವಳೇ ಅನಿಸುತ್ತೆ, ಇನ್ನೊಂದು ಝೂಮ್ ಮಾಡಿ ಹಿಂದಕ್ಕೆ ಅಂತ ಜೀವ ಹೇಳ್ತಾನೆ. ಆಗ ಅದನ್ನು ಝೂಮ್ ಮಾಡಿ ಹಿಂದಕ್ಕೆ ನೋಡಿದ್ರೆ ಅದು ಯಾಕೋ ಆಕಾರ ಎಲ್ಲ ದೇವಿ ಥರನೇ ಇರುತ್ತೆ. ಇದು ದೇವಿನೇ ಇರ್ಬೋದಾ ಅನ್ನೋದು ನಮಗೇನೋ ಅನುಮಾನ, ಆದರೆ ಜೀವಂಗೆ ಅದು ಗೊತ್ತಾಗೋದಿಲ್ಲ ಅದು ಯಾರು ಅಂತ. ಹಾಗಾಗಿ ಅವನು ಹಾಕಿ ಸುಮ್ಮನಾಗ್ಬಿಡ್ತಾನೆ. ಅವನು ಸುಮ್ಮನಾಗಿ ಇದರಲ್ಲಿ ಅವಳು ಕಾಣಿಸ್ತಾನೆ ಇಲ್ಲ, ಎಲ್ಲದರಲ್ಲೂ ಸರಿಯಾಗಿ ಮುಚ್ಕೊಂಡಿದ್ದಾಳೆ ಅಂತ ಅಂತಾನೆ. ಅದೇ ಬೇರೆ ವಿಡಿಯೋ ನೋಡಿ, ಬೇರೆ ಕಡೆಯಿಂದ ಎಂಟ್ರೆನ್ಸಿಂದ ಅವಳು ICUವರೆಗೂ ಬರೋದನ್ನು ಫುಟೇಜ್ನ ಓಪನ್ ಮಾಡಿ ಅಂತ ಹೇಳ್ತಾನೆ. ಓಪನ್ ಮಾಡಿದಾಗ ಎಲ್ಲದರಲ್ಲೂ ಅವಳು ಮುಖ ಮುಚ್ಕೊಂಡೇ ಇರುತ್ತೆ. ನಾನು ಇಷ್ಟು ಪ್ರಯತ್ನ ಪಟ್ಟರು ಅವಳು ಯಾರು ಅನ್ನೋದು ಗೊತ್ತಾಗ್ತಿಲ್ಲಲ್ಲ ಅಂತ ಹೇಳ್ತಾನೆ. ಆಗ ಡಾಕ್ಟ್ರ್ ಏನು ಮಾಡೋದು ಅಂತಾಗಿದ್ದಾನೆ, ಯಾರಿಗೂ ಹೇಳಬೇಡಿ, ಹೇಳಿದ್ರೆ ನಿಮ್ಮ ಹಾಸ್ಪಿಟ್ಲ್ ರೆಪ್ಯುಟೇಷನ್ ಹೋಗುತ್ತೆ ಅಂತ ಜೀವ ಹೇಳ್ತಾನೆ. ಇಲ್ಲಿ ಕೃಷ್ಣ ಹೋಗಿ ಆಟ ಆಡ್ತಿರ್ತಾಳೆ. ಆಗ ರಚನಾ ಬೇಜಾರಾಗಿ ಕೂತಾಗ ಜೀವ ಬರ್ತಾನೆ. ನಮ್ಮ ಮೇಡಮ್ ಯಾಕೋ ಮುಗಿಸ್ಕೊಂಡು ಕೂತಿದ್ದಾರೆ ಅಂತ ಅನಿಸುತ್ತೆ. ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ತೀನಿ, ಆ ಮಂತ್ರವಾದಿ ಬಂದವನು ಮಂತ್ರವಾದಿ, ಅವನು ಹೇಳಿದ್ದೆಲ್ಲ ಸುಳ್ಳು ಅಂತ ರಚನೆಗೆ ಹೇಳ್ತಾನೆ. ರಚನಾ ಗಾಬರಿಯಿಂದ ನೋಡ್ತಾಳೆ. ಆದರೆ ಅವ್ನಿಗೆ ಹೇಳಿದ್ದು ಯಾವುದೋ ಹೆಂಗ್ಸಂತೆ, ಯಾವ್ದು ಹೆಂಗ್ಸು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾನು ಅವನಿಗೆ ಫಾಲೋ ಮಾಡ್ಕೊಂಡು ಹೋದೆ, ಬಟ್ ಹಾಸ್ಪಿಟ್ಲಿಗೆ ಅವನ್ನ ಅಡ್ಮಿಟ್ ಮಾಡಿದ್ವಿ, ಅವನ ಅಷ್ಟೇ ಅಲ್ಲಿಗೂ ಬಂದು ಅವಳು ಅವನ್ನ ಸಾಯಿಸೇ ಬಿಟ್ಲು ಅಂತ ಹೇಳ್ತಾನೆ. ಆಗ ರಚನೆಗೆ ಇವನು ಭಯ ಶುರುವಾಗುತ್ತೆ. ಇಷ್ಟೆಲ್ಲ ಮಾಡೋದಕ್ಕೆ ಧೈರ್ಯ ಯಾರಿಗಿದೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದೇ ನನಗೆಲ್ಲ ಅರ್ಥ ಆಗ್ತಿಲ್ವಲ್ಲ ಅಂತ ರಚನೆ ಹೇಳ್ತಾಳೆ. ಆಗ ಜೀವ ನೋಡೋಣ, ಅವಳನ್ನ ಹೇಗಾರು ಮಾಡಿ ಹುಡ್ಕೋಣ ಅಂತ ಹೇಳ್ತಾನೆ. ಮುಂದೇನಾಗುತ್ತೆ ಕಾದು ನೋಡೋಣ.